ಬಾಬಾ ಏನು ಯೋಚನೆ ಮಾಡ್ತಿದ್ದೀರಾ? ಶಾಂತನು ಶಾರದಾ ಅನಿಷ್ಟಗಳ ಬಗ್ಗೆ ಸಹವಾಸ ಸಾಕು ಅಂತನಾ? ನಿಮ್ಮ ಮನಸ್ಸಲ್ಲಿರೋದು ನನಗೆ ಹೇಗೆ ಗೊತ್ತಾಯ್ತು ಅಂತನಾ? ಅದು ನಿಮ್ಗೆ ಅರ್ಥ ಆಗಲ್ಲ ಬಿಡಿ ಬಾಬಾ. ಇವಾಗ ಹೇಳಿ, ನೀವು ಅದೇ ತಾನೇ ಯೋಚನೆ ಮಾಡ್ತಿದ್ರಿ? ಹಲೋ, ಅವನು ನನ್ನ ಅಣ್ಣ, ಅವನ ಬಗ್ಗೆ ನಾನು ಯಾಕೆ ಹಾಗೆ ಅನ್ಕೊಳ್ಳಿ? ಹಾಗ ಅನ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಈ ಆಸ್ತಿ ಅಂತಸ್ತು ವಿಚಾರದಲ್ಲಿ ಸಂಬಂಧಗಳನ್ನ ನೋಡಬಾರ್ದು. ಈ ಆಸ್ತಿ ಅನ್ನೋದು ಎಂಥವ್ರನ್ನಾದ್ರೂ ಚೇಂಜ್ ಮಾಡ್ಬಿಡುತ್ತೆ. ನಾನು ಎಲ್ಲರ ಮುಂದೆ ಒಳ್ಳೆಯವಳಾಗೋದಕ್ಕೆ ಆ ರೀತಿ ಮಾತಾಡ್ದೆ. ಇನ್ ಶಾಂತನಿಗೆ ಧರ್ಮಾಧಿಕಾರಿ ಪಟ್ಟ ಕೊಡೋದ್ರಿಂದ ಅದು ನಿನಗೆ ಪ್ರಾಬ್ಲಮ್ ಆಗುತ್ತೆ. ಹೋಗಿತಾ ಅಥವಾ ಇನ್ನೇನಾದ್ರೂ ಇದೆಯಾ? ಹೌದು, ಖಂಡಿತ ಇದೆ. ಶಾಂತನು ನಂಬಿಕೆಗೆ ಅರ್ಹನಲ್ಲ. ಅವನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅವನು ಎಂತವನು ಅಂತ. ಆದ್ರೆ ಬಾಬಾ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ರಿಷಿಕಾ, ಶಾಂತನು ಬಗ್ಗೆ ನಿನ್ನಿಂದ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಬಾಬಾ, ಚಿಕ್ಕ ಮಕ್ಕಳಿಂದಾನೇ ಕಲಿಯೋದಿರುತ್ತೆ, ಅಂಥದ್ರಲ್ಲಿ ನನ್ನಿಂದ ಇರಲ್ವಾ? ನೀವ್ ಯಾವುದೇ ಕಾರಣಕ್ಕೂ ಶಾಂತನುಗೆ ಧರ್ಮಾಧಿಕಾರಿ ಪಟ್ಟ ಕೊಡ್ಬೇಡಿ. ನಾನು ಹೇಳ್ತಿರೋದು ನಿಮ್ಮ ಮೇಲಿನ ಪ್ರೀತಿಯಿಂದಲೇ. ಏನು ಪ್ರೀತಿನ? ಪ್ರೀತಿ ಗೀತಿ ಹೆಸರು ಹೇಳ್ಕೊಂಡು ನನ್ನ ಜೊತೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಸಮಸ್ಯೆ ಆಗೋದು ನಿನಗೇನೆ. ನಾನು ನೋಡ್ಕೋತೀನಿ. ನಿನ್ಗೆ ಅನ್ಯಾಯ ಆಗೋದು ನೋಡ್ಕೊಂಡು ನಾನು ಸುಮ್ಮನೆ ಇರೋಕ್ಕಾಗೋದಿಲ್ಲ. ನಾನು ಇಲ್ಲಿಗೆ ಬಂದಿರೋದೇ ನಿನ್ಗೆ ಹತ್ರ ಆಗೋದಿಕ್ಕೆ. ರಿಷಿಕಾ, ನನಗೆ ಹತ್ರ ಆಗೋ ಪ್ರಯತ್ನದಲ್ಲಿ ನೀನು ಖಂಡಿತ ಸೋಲ್ತೀಯಾ? ಗೆಲ್ಲೋದು ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನೋಡಿ ರಿಷಿಕಾ, ನಮ್ಮನೆಗೆ ತಿನ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ಯಾ. ಆ ಕೆಲಸನ ಮುಗಿಸ್ಕೊಂಡು ಜಾಗ ಖಾಲಿ ಮಾಡಿ. ನಿನಗೆ ಈ ಮನೆಯಲ್ಲಾಗಲಿ ಅಥವಾ ನನ್ನ ಹೃದಯದಲ್ಲಾಗಲಿ ಜಾಗ ಖಾಲಿ ಇಲ್ಲ. ನೀನು ರಾಧಿಕನ ಕಾಲ್ ಧೂಳಿಗೂ ಸಮ ಇಲ್ಲ ಅನ್ನೋದು ನೆನಪಲ್ಲಿರಲಿ. ಇನ್ನೊಂದು ವಿಷಯ, ನೀನು ರಾಧಿಕನ ಗೆಲ್ಲೋದಕ್ಕೆ ಹೋಗ್ಬೇಡ. ನಿನಗೆ ಸೋಲೆ ಗ್ಯಾರಂಟಿ. ಈ ವಿಷು ರಾಧಿಕನ್ನ ಕೇವಲ ಪ್ರೀತಿಸ್ತಾ ಇಲ್ಲ, ಆರಾಧಿಸ್ತಿದ್ದಾನೆ. ಇದು ನಿನಗೆಲ್ಲ ಅರ್ಥ ಆಗಲ್ಲ ಬಿಡು. ನೀನು ಈ ಮನೆಗೆ ಬಂದಿರೋದೆ ಈ ಮನೆ, ಹಣ, ಆಸ್ತಿ ನೋಡ್ಕೊಂಡು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಬಂದ ದಾರಿನಲ್ಲೇ ವಾಪಸ್ ಹೋದ್ರೆ ಇರೋ ಬರೋ ಗೌರವ ಉಳಿಯತ್ತೆ. ಇಲ್ಲ ಅಂದ್ರೆ ಅದನ್ನು ತೆಗೆದು ವಾಪಸ್ ಕಳಿಸ್ಬೇಕಾಗತ್ತೆ. ಹುಷಾರ್. ಹೌದು, ಇಷ್ಟು ಹೇಳಿದ್ಮೇಲೆ ನಾನು ಯಾಕೆ ಸುಮ್ಮನಿರ್ಲಿ? ಇವಾಗ ನಂಗಿರೋದು ಒಂದೇ ಗುರಿ, ಅದು ನಿನ್ನ ಪಡೆಯೋದು. ರಾಧಿಕನ್ ಸ್ಥಾನನ ಕಿತ್ಕೊಂತೀನಿ. ಮಾವ, ಏನಾದ್ರೂ ಮಾತಾಡೋದಿತ್ತ? ಹಾ ಮಾವ, ಹೇಳು. ಮಾವ, ಮನೆಯಲ್ಲಿ ಏನ್ ನಡೀತಾ ಇದೆ ಅಂತ ನೀವು ನೋಡ್ತಾನೆ ಇದ್ದೀರಿ ಅಲ್ವಾ? ಆ ಶಾಂತನು ಅಂತ ನಯವಂಚಕನಿಗೆ ಧರ್ಮಾಧಿಕಾರಿ ಪಟ್ಟ ಕಟ್ಟಬೇಕು ಅಂತ ತೀರ್ಮಾನ ಆಗೇ ಹೋಯ್ತಲ್ಲ, ಇದು ಅನ್ಯಾಯ ಅಲ್ವಾ ಮಾವ? ನೀವೇ ಯೋಚನೆ ಮಾಡಿ ಮಾವ, ನಂಬಿಕೆಗೆ ಅರ್ಹನಾದವನು ಅಂತ ಅನ್ಸುತ್ತ ಅವನನ್ನು ನೋಡಿದ್ರೆ? ಅವನ ಮೇಲೆ ನಿಮಗೆ ನಂಬಿಕೆ ಇದೆಯಾ? ರಾಧಿಕಾ, ಈ ವಿಷಯನ ಇಲ್ಲಿಗೆ ಬಿಟ್ಟುಬಿಟ್ಟು ನೀನು ಹೊರಡು. ಅಲ್ಲಮ್ಮ, ಶಾಂತನ ಬಗ್ಗೆ ನನಗೆ ಯಾವ ಅಪನಂಬಿಕೆನೂ ಇಲ್ವಲ್ಲ. ಅವನು ಈ ಮನೆ ಮಗ ಅನ್ನೋ ಕಾರಣಕ್ಕೆ ಮನೆಯವರೆಲ್ಲರೂ ಸೇರಿಕೊಂಡು ಈ ತೀರ್ಮಾನ ತಗೊಂಡಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ನಿನಗೆ ಅವನನ್ನು ಕಂಡ್ರೆ ಆಗೋದಿಲ್ಲ, ಆ ಕಾರಣಕ್ಕೆ ಇದನ್ನ ವಿರೋಧ ಮಾಡ್ತಾ ಇದೆಯಾ? ಹೋಗಿ ನಿನ್ನ ಕೆಲಸ ನೋಡ್ಕೊ ಹೋಗೋ. ಮಾವ, ದಯವಿಟ್ಟು ನನ್ನ ಮಾತು ಕೇಳಿ. ಈ ಧರ್ಮಾಧಿಕಾರಿ ಪಟ್ಟದ ಮೇಲೆ ಕೂತ್ಕೊಳ್ಳೋದಕ್ಕೆ ಅಂತಾನೆ
ನನ್ನ ವಿಷು ಬರ್ತಾರೆ. ಅಲ್ಲಿವರೆಗೂ ಈ ದುಷ್ಟ ಕೂರ್ತಾ ಇರೋ ಹಾಗೆ ನೋಡ್ಕೊಳ್ಳಿ. ನನಗನ್ಸುತ್ತೆ ಈಗ ಬಂದಿರೋನ್ಗೂ ಆ ಶಾಂತನಿಗೂ ಏನೋ ಒಪ್ಪಂದ ಆಗಿದೆ. ಏನೋ ಒಪ್ಪಂದ ಆಗಿದೆಯಾ? ಏನು ಎಲ್ಲ ವಿಷಯ ನಿನಗೆ ಗೊತ್ತಿರೋ ಹಾಗೆ ಮಾತಾಡ್ತಾ ಇದೀಯಾ? ಸರಿ, ಹಾಗಾದ್ರೆ ಅದೇನು ಒಪ್ಪಂದ ಆಗಿದೆ ಅಂತ ನೀನೇ ಹೇಳ್ಬಿಡು. ಮಾವ, ಈಗ ಬಂದಿರೋನ್ಗೆ ಧರ್ಮಾಧಿಕಾರಿ ಆಗ್ಬೇಕು ಅನ್ನೋ ಆಸೆ ಖಂಡಿತ ಇತ್ತು. ಆದ್ರೆ ಈಗ ಅವನೇ ಶಾಂತನನ್ನ ಧರ್ಮಾಧಿಕಾರಿ ಪಟ್ಟದಲ್ಲಿ ಕೂರಿಸ್ತಿದ್ದಾನೆ ಅಂದ್ರೆ ನೀವೇ ಯೋಚನೆ ಮಾಡಿ. ನೋಡ್ರ ರಾಧಿಕಾ, ತಲೆ ಬುಡ ಇಲ್ಲದೆ ಇರೋ ನಿನ್ನ ಮಾತಿಗೆಲ್ಲ ನಾನು ರಿಯಾಕ್ಟ್ ಮಾಡೋದಕ್ಕಾಗಲ್ಲ. ನಿನ್ನ ಮತ್ತು ಶಾಂತನು ಜಗಳದಲ್ಲಿ ನಾನು ಮಧ್ಯ ಬರಲ್ಲ. ಇನ್ನೊಂದು ವಿಷಯ, ಮನೆಯ ಆಂತರಿಕ ವಿಚಾರದಲ್ಲಿ ನೀನು ತುಂಬ ತಲೆ ಹಾಕ್ತಾ ಇದೀಯಾ, ಅದು ಒಳ್ಳೆಯದಲ್ಲ. ಒಂದು ಕೆಲಸ ಮಾಡು, ನೀನು ವಿಷು ಬರ್ತಾನೆ ಅಂತ ನೀನು ಕಲ್ಪನಾ ಲೋಕದಲ್ಲಿ ವೇರಿಸ್ಕೊಂಡು ಆರಾಮಾಗಿ ಇದ್ದು ಬಿಡು. ಇಲ್ಲದೆ ಇರೋ ವಿಷಯ ಹೇಳಿ ನನ್ನ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ. ನಿನ್ನ ಮಾತು ಕೇಳ್ತಾ ಇದ್ದೀನಿ ಅಂತ ಮನೆಯವ್ರಿಗೆ ಏನಾದರೂ ಗೊತ್ತಾದರೆ ನನಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ಹೋಗು, ನಿನ್ನ ಕೆಲಸ ನೋಡ್ಕೋಗು. ನೋಡು, ಈ ವಿಷಯದ ಬಗ್ಗೆ ಮತ್ತೆ ನನ್ನ ಹತ್ರ ಮಾತಾಡೋದಕ್ಕೆ ಬರಬೇಡ. ಹೋಗು, ನಿನ್ನ ಕೆಲಸ ನೋಡ್ಕೋಗು. ರಾಧಿಕಾ, ಒಂದು ನಿಮಿಷ. ಡ್ಯಾಡ್, ರಾಧಿಕಾ ಹೇಳ್ತಿರೋದು ಸರಿಯಾಗಿದೆ. ನಾವು ಯಾವುದೇ ಕಾರಣಕ್ಕೂ ಶಾಂತನನ್ನು ಧರ್ಮಾಧಿಕಾರಿ ಪೀಠದ ಮೇಲೆ ಕೂರೋದಕ್ಕೆ ಬಿಡಬಾರ್ದು. ನಾವು ರಾಧಿಕಾನ್ ಪರವಾಗಿ ನಿಲ್ಲಬೇಕು. ರಾಧಿಕಾ, ಯಾರು ಏನೇ ಅಂದರೂ ನಾನು ನಿನ್ನ ಪರವಾಗಿರ್ತೀನಿ. ಈಗ ಬಂದಿರೋ ವಿಷಯ ಬಗ್ಗೆ ನನಗೂ ಅನುಮಾನಗಳು ಬಲವಾಗ್ತಾ ಇದೆ. ಡ್ಯಾಡ್, ನಿಮಗೆ ನಾನು ಅರ್ಥ ಮಾಡಿಸ್ತೀನಿ. ರಾಧಿಕಾ, ಶಾಂತನು ಧರ್ಮಾಧಿಕಾರಿ ಪೀಠದ ಮೇಲೆ ಕೂರದೇ ಇರೋ ಹಾಗೆ ನಾವು ತಡೆಯೋಣ. ನೀನು ನೆಮ್ಮದಿಯಾಗಿರು. ಡ್ಯಾಡ್, ನೀವು ಯಾಕೆ ರಾಧಿಕಾನ್ ಜೊತೆ ಆ ರೀತಿ ಮಾತಾಡಿದ್ದು? ರಾಧಿಕಾ ಹೇಳ್ತಿರೋದು ಸತ್ಯ ಅಂತ ನಿಮ್ಗೆ ಗೊತ್ತು ತಾನೆ? ಅದು ನಾವು ಮಾತಾಡ್ಕೊಂಡಿರೋ ವಿಷಯ ಅಂತ ಗೊತ್ತಲ್ವಾ? ಬುದ್ಧಿ ಇದೆಯಾ ನಿಮಗೆ? ನನಗೂ ಖಂಡಿತ ಬುದ್ಧಿ ಇದೆ ಪ್ರದೀಪ. ರಾಧಿಕಾ ಹೇಳೋದ್ರಲ್ಲಿ ಸತ್ಯ ಇದೆ ಅನ್ನೋದು ನನಗೂ ಚೆನ್ನಾಗಿ ಗೊತ್ತಿದೆ. ಆದರೆ ನಾವು ನೇರವಾಗಿ ಅವಳಿಗೆ ಸಪೋರ್ಟ್ ಮಾಡಿದರೆ ತಪ್ಪಾಗುತ್ತೆ. ಅವಳ ನಿರ್ಧಾರನ ವಿರೋಧ ಮಾಡಿಕೊಂಡು ನಮಗೆ ಅವಳಿಗೆ ಇಬ್ಬರಿಗೂ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಮಾತಾಡಿದ್ದು. ಹಾಗಿದ್ರೆ ಓಕೆ ಡ್ಯಾಡ್, ನಾನು ರಾಧಿಕನ್ ಪರ ನಿಲ್ತೀನಿ. ಶಾಂತನು ನನಗೆ ಮಾಡಿದ ಮೋಸಕ್ಕೆ ತಕ್ಕ ಪಾಠನ ಅವಳ ಮೂಲಕ ಕಲಿಸ್ತೇನೆ. ಹುಷಾರ್ ಕಣೋ. ಯಾವುದೇ ಕಾರಣಕ್ಕೂ ರಾಧಿಕಾಗೆ ನಾವು ಸಪೋರ್ಟ್ ಕೊಡ್ತಾ ಇದ್ದೀವಿ ಅನ್ನೋದು ಮನೆಯವ್ರಿಗೆ ಗೊತ್ತಾಗಬಾರ್ದು. ಹಾಗೆ ನಡ್ಕೋಬೇಕು. ಇನ್ನೊಂದು ವಿಷಯ, ರಾಧಿಕಾಳಿಂದ ನಮಗೆ ಉಪಯೋಗ ಆಗುತ್ತೆ ಅನ್ನೋದಾದ್ರೆ ಮಾತ್ರ ಮುಂದೆ ಹೆಜ್ಜೆ ಹೇಳು, ಇಲ್ಲಾಂದ್ರೆ ಸುಮ್ಮನೆ ಇದ್ದುಬಿಡು. ಡ್ಯಾಡ್, ಶಾಂತನು ಅನ್ನೋ ರಾಕ್ಷಸನ್ನ ಸದೆ ಪಡೆಯೋದಕ್ಕೆ ರಾಧಿಕಾ ಅಂತ ಸಾಧ್ವಿನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋತೀನಿ. ಡೋಂಟ್ ವರಿ. ಇದೇನು ಶಾಂತನು, ಒಳ್ಳೆ ಹಾವು ಏಣಿ ಆಟದ ಥರ ಆಗೋಯ್ತಲ್ಲ. ಅಧಿಕಾರ ಇನ್ನೇನು ನಮ್ಮ ಕೈಗೆ ಸಿಕ್ತು ಅನ್ನೋಷ್ಟರಲ್ಲಿ ಕೈಗೆ ಎತ್ಕದ ದೂರದಲ್ಲಿ ಆರೋಗಿರುತ್ತೆ. ಸಿಗೋದಿಲ್ಲಪ್ಪ ಬಿಟ್ಬಿಡೋಣ ಅಂದರೆ ಬಂದು ನಮ್ಮ ಕಾಲಡಿಯಲ್ಲಿ ಬಿದ್ದಿರುತ್ತೆ. ಇನ್ನೂ ನಮ್ಮಿಂದ ದೂರ ಹೋಗೋದಿಲ್ಲ ಬಿಡಿಮ್ಮ. ಇಡೀ ಮನೆಯವರೆಲ್ಲ ಒಪ್ಪಾಯ್ತಲ್ಲ. ಇನ್ಯಾವ ಅಡೆತಡೆ ಇರೋದಕ್ಕೆ ಸಾಧ್ಯ ಇದೆ ಹೇಳಿ? ಪಾಪ ಪಂಚಭೂತಗಳಲ್ಲಿ ಲೀನವಾದ ವಿಶ್ವಾತ್ಮ ಮಾತ್ರ ವಿಲವಿಲ ಅಂತ ಒದ್ದಾಡ್ತಿರುತ್ತೆ. ರಾಧಿಕಾ ಅಸ್ತಿತ್ವನೇ ಆ ಮನೇಲಿ ಪ್ರಶ್ನಾರ್ಥಕವಾಗಿದೆಯಲ್ಲಮ್ಮ. ಇವತ್ತು ಮನೆಯಿಂದ ಹೊರಗೋಗ್ತಾಳೋ ನಾಳೆ ಹೊರಗೋಗ್ತಾಳೋ ಯಾರಿಗ್ ಗೊತ್ತು? ಅವಳಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಬಿಡಿ. ಕೂಗಾಡ್ತಾಳೆ, ಸುಮ್ಮನಾಗ್ತಾಳೆ.
ವಿಶು ವಿಶುನ ಏನಮ್ಮ ನೀವು ಮತ್ತೆ ವಿಶು ಬಗ್ಗೆನೇ ಮಾತಾಡ್ತಾ ಇದ್ದೀರಾ? ನನ್ನ ಅನುಮಾನ ಅಷ್ಟು ಸುಲಭವಾಗಿ ಹೋಗೋದಿಲ್ಲ ಶಾಂತನು. ರಾಧಿಕಾ ನಂಬಿಕೆನ ಅಲ್ಲಗಳೆಯೋದಕ್ಕಾಗೋದಿಲ್ಲ. ಯಾವಾಗಲೂ ಅವಳ ನಂಬಿಕೆನ ಸತ್ಯ ಅಂತ ಹೇಳೋದು ಮೂರ್ಖತನ. ಅವನು ಬದುಕಿದ್ರೆ ಇಷ್ಟೊತ್ತಾಗ್ಲೇ ಬರ್ಬೇಕಿತ್ತಲ್ಲ. ಮತ್ತೇನಮ್ಮ ನಿಮ್ಮ ಯೋಚನೆ? ಈಗ ವಿಶು ಅಂತ ಹೇಳ್ಕೊಂಡ್ ಬಂದಿದ್ದಾನಲ್ಲ, ಅವನೇ ನಿಜವಾದ ವಿಶು ಆಗಿ ನಮ್ಮ ನಂಬಿಕೆಗಳನ್ನ ಬುಡಮೇಲ್ ಮಾಡಿದ್ರೆ ಏನ್ ಮಾಡ್ತೀಯಾ? ಅಮ್ಮ ಏನಿದು? ಯಾಕೆ ಇಷ್ಟೊಂದು ದ್ವಂದ್ವ ಕಾಡುತ್ತೆ ನಿಮ್ಗೆ? ಅವನು ವಿಶು ಅಲ್ಲ ಅನ್ನೋದಂತೂ ಪಕ್ಕ. ಅವನ್ ವಿಶು ಅಲ್ದೆ ಹೋದ್ರು ನಿನಗ್ ತೊಂದರೆ ತಪ್ಪಿದಲ್ಲ ಶಾಂತನು. ವಾಟ್? ಅಲ್ಲ, ಏನಮ್ಮ ನಿಮ್ಮ ಮಾತಿನ ಅರ್ಥ? ನನ್ಗೆ ಅರ್ಥ ಆಗ್ಲಿಲ್ಲ. ಅಮ್ಮ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಒಂದ್ ವೇಳೆ ಅವನು ವಿಷು ಅಲ್ದಿದ್ರು ಕೂಡ ನಮ್ಗೇನ್ ತೊಂದರೆ ಆಗುತ್ತೆ ಹೇಳಿ? ಅಥವಾ ನನ್ನಿಂದ ಮತ್ತೇನಾದ್ರೂ ಮುಚ್ಚಿಡ್ತಾ ಇದ್ದೀರಾ? ಏನಿಲ್ಲ ಶಾಂತನು, ಅವನ್ ಯಾವತ್ತಿದ್ರು ಡೇಂಜರ್. ಅವನ ಬಗ್ಗೆ ನೀನ್ ಸ್ವಲ್ಪ ಹುಷಾರಾಗಿರು. ವಿಷ್ಣು ಪ್ರದೀಪ್ನ ಧರ್ಮಾಧಿಕಾರಿ ಮಾಡ್ಬೇಕು ಅಂತ ಕೊನೆ ಗಳಿಗೆವರೆಗೂ ಪ್ರಯತ್ನ ಪಡ್ತಾನೆ ಇರ್ತಾನೆ. ಅದಕ್ಕೆ ನೀನ್ ಅವಕಾಶ ಮಾಡ್ಕೊಡ್ಬೇಡ. ಶಾಂತನು, ವಿಶು ಅಂತ ಹೇಳ್ಕೊಂಬಂದಿಯಾನಲ್ಲ, ಅವನ ಮೇಲೆ ಒಂದು ಕಣ್ಣಿರ್ಲಿ. ಅವನು ಯಾವತ್ತಿದ್ರೂ ಡೇಂಜರ್. ಅದಕ್ಕೆ ನೆನ್ಪು ಮಾಡ್ತಿದ್ದೀನಿ, ಮರಿಬೇಡ. ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ರಾಧಿಕಾ, ನೀನು ನನ್ನ ಜೊತೆ ಮಾತಾಡ್ಬೇಕಾ? ನಿನ್ ಜೊತೆ ಮಾತಾಡದೆ ನನ್ನ ಅದೃಷ್ಟ ರಾಧಿಕಾ. ನಿನ್ ಜೊತೆ ಮಾತಾಡ್ಬೇಕು, ನಿನ್ ನಗು ನೋಡ್ಬೇಕು ಅಂತ ನಾನು ಕಾಯ್ದೆ ಇರೋ ಕ್ಷಣನೇ ಇಲ್ಲ. ಶಾಂತನು ಮತ್ತೆ ನಿನ್ ಮಧ್ಯೆ ಏನ್ ಒಪ್ಪಂದ ಆಗಿದೆ? ಹೇಳು, ಏನ್ ಒಪ್ಪಂದ ಆಗಿದೆ? ಇಬ್ರು ಸೇರಿ ಮನೆನ ಹಾಳು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಶಾಂತನು ನನ್ನ ಮಧ್ಯೆ ಒಪ್ಪಂದನ? ಇದೆಂತ ಪ್ರಶ್ನೆ ರಾಧಿಕಾ? ನಮ್ಮಿಬ್ರ ಮಧ್ಯೆ ಒಪ್ಪಂದ ಆಗೋಕೆ ಹೇಗೆ ಸಾಧ್ಯ? ಏನೇನು ಕಲ್ಪನೆ ಮಾಡ್ಕೊಂಡು ನೀನ್ ನೆಮ್ಮದಿನ ಹಾಳು ಮಾಡ್ಕೋತಾ ಇದೀಯಾ? ಹಾಗಾದ್ರೆ ನಿನ್ನ ಮತ್ತೆ ಶಾಂತನು ಮಧ್ಯೆ ಯಾವ ಒಪ್ಪಂದನೂ ಆಗಿಲ್ಲ ಅಲ್ವಾ? ಇಲ್ಲ ರಾಧಿಕಾ, ನಿನ್ ಮಾತಿನ ಅರ್ಥನೇ ನನಗೆ ಅರ್ಥ ಆಗ್ತಿಲ್ಲ. ಅವನ ಈ ಮನೆ ಮಗ ಅಲ್ವಾ? ಅವನೇ ಧರ್ಮಾಧಿಕಾರಿ ಆಗ್ಬೇಕಲ್ವಾ? ಅವನ ಮೇಲೆ ಯಾಕೆ ನಿನಗೆ ಅನುಮಾನ? ನೋಡು, ಅವನು ಸರಿ ಇಲ್ಲ. ನನ್ನ ಗಂಡ ಕಾಣೆ ಆಗೋದಕ್ಕೆ ಅವನೇ ಕಾರಣ. ನನ್ನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಈ ಮನೆಯಿಂದ ಅವನಿಗೆ ಅನ್ಯಾಯ ಆಗಿದೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಈ ಮನೆ ಮೇಲೆ ಸೇಡ್ ತೀರಿಸ್ಕೊಳ್ಳಕ್ಕೆ ಅಂತಾನೆ ಬಂದಿದ್ದಾನೆ. ಈ ವಿಷಯದಲ್ಲಿ ನಿನ್ ಮಾತನ್ನ ನಾನು ಒಪ್ಪಲ್ಲ. ಶಾಂತನು ಬಗ್ಗೆ ಗೌರವ, ಅಭಿಮಾನ ನನಗಿದೆ. ಕನ್ಸಲ್ ಕೂಡ ಅವನು ಈ ರೀತಿ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನನಗ್ ಗೊತ್ತು, ನೀನ್ ಈ ಮನೆಗೆ ಬಂದಿರೋ ಉದ್ದೇಶ ಈ ಮನೆ ಆಸ್ತಿ, ಹಣ ಮತ್ತೆ ಸಮಾಜದಲ್ಲಿ ನಿನಗ್ ಸಿಕ್ಕೋ ಗೌರವ. ನಿನಗದೆಲ್ಲ ಇಲ್ಲಿ ಸಿಗುತ್ತೋ ಇಲ್ವೋ ಬೇರೆ ಮಾತು. ಆದ್ರೆ ನೀನೇನಾದ್ರೂ ಶಾಂತನ ಜೊತೆ ಸೇರ್ಕೊಂಡ್ರೆ ಅದ್ಯಾವುದು ನಿನಗ್ ಸಿಗೋದಿಲ್ಲ. ಯೋಚನೆ ಮಾಡು. ಆ ಶಾಂತನುನ ಈ ಮನೆಯಿಂದ ದೂರ ಮಾಡು. ನಿನಗೆ ಎಷ್ಟು ಆಸ್ತಿ ಬೇಕೋ, ಹಣ ಬೇಕೋ, ನಾನು ನಿನಗೆ ಕೊಡಿಸ್ತೀನಿ. ಏನ್ ತವ್ರ ಮನೆಯಿಂದ ಬರ್ಬೇಕಾದ್ರೆ ಮೂಟೆಗಟ್ಲೆ ಹೊತ್ಕೊಂಡ್ ಬಂದಿದ್ಯಾ? ಖಾಲಿ ಕೈಯಲ್ಲಿ ಬಂದೋಳ್ ನೀನು. ಏನೇ ಕೊಡೋಕ್ ಸಾಧ್ಯ ನಿನಗೆ? ಅಮ್ಮ, ನೀವು ಸ್ವಲ್ಪ ಸುಮ್ಮನೆ ಇರಿ. ರಾಧಿಕೆಯನ್ನು ಹೇಳಕ್ ಹೊರಟಿದ್ದಾಳೆ, ಹೇಳಿ ಬಿಡಿ. ನೀನ್ ಸುಮ್ಮನೆ ಇರು ವಿಶು. ನನ್ ಮಕ್ಳ ಬಗ್ಗೆ ಇವಳು ಹೇಗೆ ಅನುಮಾನ ಪಡ್ತಾಳೆ? ಅನುಮಾನ ಅಲ್ಲ ಅತ್ತೆ, ಕೊನೆಗೂ ಆ ಶಾಂತನು ಎಂತವನು ಅಂತ ನಿಮ್ಗೆ ಅರ್ಥ ಆಗ್ಲೇ ಇಲ್ಲ ಅಲ್ವಾ? ರಾಧಿಕಾ, ನನ್ನ ಬಗ್ಗೆ ಏನಾದ್ರು ಮಾತಾಡು, ಅಥವಾ ನನ್ನ ಜೊತೆ ಮಾತಾಡೋದಿಲ್ವಾ? ಆದ್ರೂ ಪರವಾಗಿಲ್ಲ. ಆದ್ರೆ
ಶಾಂತನು ಬ್ರದರ್ ಬಗ್ಗೆ ಮಾತಾಡ್ಬೇಡ. ನಿನ್ ಮನ್ಸಲ್ಲಿ ಇರೋದನ್ನ ತೆಗೆದು ರಾಧಿಕಾ. ಶಾಂತನು ಬ್ರದರು ತುಂಬಾ ಒಳ್ಳೆಯವನು. ಅವನಿಂದ ಈ ಮನೆಗೆ ನನಗೆ ತುಂಬಾ ಸಹಾಯ ಆಗಿದೆ. ಅವನು ತುಂಬಾ ಒಳ್ಳೆಯವನು. ಅವನ ಬಗ್ಗೆ ನಿನಗಿಂತ ಚೆನ್ನಾಗಿ ನನಗ್ ಗೊತ್ತಿದೆ. ವಿಶು, ಈ ಹುಚ್ಚಿ ಹತ್ರ ಯಾಕೋ ಮಾತಾಡ್ತಿದ್ಯಾ? ಇವಳಿಗೆ ಹುಚ್ಚು ಸರಿ ಹೋಗೋವರೆಗೂ ನಮ್ಮ ಧರ್ಮಾಧಿಕಾರಿ ಕುಟುಂಬಕ್ಕೆ ಅವಮಾನ ತಪ್ಪಿದ್ದಲ್ಲ. ಅತ್ತೆ, ಫಸ್ಟ್ ಆಫ್ ಆಲ್ ಈ ಹುಚ್ಚು ನಮ್ಮ ಮನೇಲಿ ಇಟ್ಕೊಳ್ಳೋ ತಪ್ಪಲ್ವಾ? ಈ ಹುಚ್ಚು ಅನ್ನೋದು ಒಂಥರ ಸ್ಪ್ರೆಡ್ ಆಗೋ ಕಾಯಿಲೆ. ಇಷ್ಟೆಲ್ಲ ಮಾತಾಡೋಳು ನಾಳೆ ಯಾರಿಗಾದ್ರೂ ಕಚ್ಚಲ್ಲ ಅಂತ ಏನ್ ಗ್ಯಾರಂಟಿ? ಅಮ್ಮ, ಮೊದಲು ಇವಳನ್ನ ಇಲ್ಲಿಂದ ಕಳಿಸಿ. ರಾಧಿಕನ್ ಬಗ್ಗೆ ಹೀಗೆಲ್ಲ ಮಾತಾಡೋದು ನನ್ಗೆ ಇಷ್ಟ ಆಗಲ್ಲ. ಮಾತಾಡ್ಲಿ ಬಿಡು ವಿಶು. ರಿಷಿಕಾ ಹೇಳಿದ್ರಲ್ಲಿ ತಪ್ಪೇನಿದೆ? ನೋಡು, ನಿನಗಿಷ್ಟ ಇರ್ಲಿ ಇಲ್ದೇ ಇರ್ಲಿ, ರಿಷಿಕನ್ ಜೊತೆ ನಿನ್ನ ಮದ್ವೆ ಮಾಡಿ ಇವಳನ್ನ ಬೀದಲ್ಲಿ ನಿಲ್ಲಿಸದೆ ಹೋದ್ರೆ ನನ್ನ ಹೆಸರು ರುಕ್ಮಿಣಿನೇ ಅಲ್ಲ. ಖಂಡಿತ ಮಾಡಿ, ಮದುವೆನೂ ಮಾಡಿ ಈ ಮನೆ ಆಸ್ತಿನ ಹರಾಜ್ ಹಾಕೋ ಪ್ರಕ್ರಿಯೆನ ಇವತ್ತಿಂದಾನೇ ಶುರು ಮಾಡ್ಕೊಳ್ಳಿ. ಒಬ್ಬ ಕಳ್ಳ, ಇನ್ನೊಬ್ಬ ಸುಳ್ಳ, ಇಬ್ರು ಗುರಿನೂ ಈ ಮನೆ ಆಸ್ತಿ ಮಾತ್ರ. ಖಂಡಿತವಾಗ್ಲೂ ಮದ್ವೆ ಮಾಡಿ. ಆದ್ರೆ ನನ್ನನ್ನ ಬೀದಿನಲ್ಲಿ ನಿಲ್ಸೋ ನಿಮ್ ಪ್ರಯತ್ನ ಮಾತ್ರ ಖಂಡಿತ ಈಡೇರಲ್ಲ ಅತ್ತೆ. ನನಗೆ ನನ್ನ ವಿಶು ಪ್ರೀತಿ ಬೆಂಬಲ ಇದೆ. ಆ ಕೃಷ್ಣನ ಆಶೀರ್ವಾದ ಇದೆ. ನಂಬಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ ಅತ್ತೆ. ಆದ್ರೆ ಒಂದ್ ಮಾತು ನೆನ್ಪಿಟ್ಕೊಳ್ಳಿ ಅತ್ತೆ, ಇವತ್ತು ನೀವು ನನ್ನ ಮಾತನ್ನ ಕೇಳದೆ ಇದ್ದಿದ್ರು ಫಲನ ಖಂಡಿತ ಅನುಭವಿಸ್ತೀರ. ನೀವು ಕೊರಗೋ ದಿನಗಳು ದೂರ ಇಲ್ಲ ಅತ್ತೆ. ಯಾವತ್ತು ನನ್ನ ವಿಷು ನಿಮ್ ಮುಂದೆ ಬಂದು ನಿಲ್ತಾರೋ ಅವತ್ತು ನೀವು ನನಗೆ ಮಾಡಿರೋ ಅವಮಾನಗಳಿಗೆಲ್ಲ ಉತ್ತರ ಕೊಡ್ತೀನಿ. ಯಾವತ್ತು ನನ್ನ ವಿಷು ನಿಮ್ ಮುಂದೆ ಬಂದು ನಿಲ್ತಾರೋ ಅವತ್ತು ನೀವು ನನಗೆ ಮಾಡಿರೋ ಅವಮಾನಗಳಿಗೆಲ್ಲ ಉತ್ತರ ಕೊಡ್ತೀನಿ. ಹುಚ್ಚು ನನಗಲ್ಲ ಅತ್ತೆ, ನಿಮಗೆ. ಮಗ ಅನ್ನೋ ಮಮಕಾರದ ಹುಚ್ಚು. ನಾನು ನಿಮ್ಮನ್ನ ದ್ವೇಷ ಮಾಡಲ್ಲ ಅತ್ತೆ. ಯಾಕೆಂದ್ರೆ ಒಬ್ಳು ತಾಯಿಯಾಗಿ ನಿಮ್ ಸಂಕಟ ನನಗೆ ಅರ್ಥ ಆಗುತ್ತೆ. ಯಾರನ್ನ ಬೇಕಾದ್ರೂ ಮೋಸ ಮಾಡ್ಬೋದಂತ ರೂಪ, ಮಾತು, ನಡವಳಿಕೆ, ಅಂಥದ್ರಲ್ಲಿ ತಾಯಿ ಹೃದಯ ಮೋಸ ಹೋಗಿರೋದ್ರಲ್ಲಿ ನನಗೆ ಯಾವ ಆಶ್ಚರ್ಯನೂ ಕಾಣಿಸ್ತಾ ಇಲ್ಲ. ಆದ್ರೆ ನನ್ನ ಉದ್ದೇಶ ಇಷ್ಟೇ ಅತ್ತೆ, ನೀವು ಮುಂದೆ ಯಾವ ನಿರ್ಧಾರ ತಗೊಳ್ಳೋದಾದ್ರೂ ಸರಿಯಾಗಿ ಯೋಚನೆ ಮಾಡಿ ತಗೊಳ್ಳಿ. ನಾನಿಷ್ಟೆಲ್ಲ ಹೇಳಿದ್ಮೇಲೂ ನಿಮಗೆ ನಾನು ಹುಚ್ಚಿ ಅಂತ ಅನಿಸಿದ್ರೆ ನಾನೇನು ಮಾಡೋದಕ್ಕಾಗಲ್ಲ. ಶಾಂತನುನ ಧರ್ಮರಾಯ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಾನು ಹೇಳೋ ಮಾತುಗಳನ್ನ ಯಾರು ಕೇಳೋದೇ ಇಲ್ಲ. ಹೀಗೆ ಮಾಡ್ತಾ ಇರ್ಲಿ, ಇದ್ರ ಪರಿಣಾಮ ಏನು ಅಂತ ಗೊತ್ತಾಗತ್ತೆ. ಹೋಗ್ಲಿ ಬಿಡು, ನಿನ್ ಮಾತನ್ನ ಕೇಳೋ ಸ್ಥಿತಿಲಿ ಇಲ್ಲ ಅವರು. ಹಾಗಂತ ಸುಮ್ಮನೆ ಇರಕ್ಕಾಗತ್ತಾ ಅಜ್ಜಿ? ಮಾತಿಗೂ ನಾನು ಇವ್ರ ಹೆಂಡತಿ ಅಲ್ಲ, ಕೋರ್ಟಲ್ಲಿ ಇನ್ನೂ ತೀರ್ಮಾನ ಆಗಿಲ್ಲ ಅಂತ ಚುಚ್ತಾನೆ ಇರ್ತಾರೆ. ಅಜ್ಜಿ, ಇವ್ರಿಗೆಲ್ಲ ನಾನು ಸತ್ಯ ಹೇಳ್ಬಿಡ್ತೀನಿ. ಯಾವ ಸತ್ಯನ? ಅದೇ ಅಜ್ಜಿ, ವಿಶು ಮೊದಲು ಮದುವೆ ಆಗಿದ್ದು ನಾನೇ, ವಿಶಾಖನ್ ಜೊತೆ ಅವ್ರ ಮದುವೆ ಆಗೇ ಇರಲಿಲ್ಲ ಅನ್ನೋ ಸತ್ಯ. ಆಗ ಆ ಕೋರ್ಟ್ ನೋಟಿಸ್ಗೆಲ್ಲ ಬೆಲೆನೇ ಇರಲ್ಲ. ನಿನಗೆ ತಲೆ ಸರಿಯಾಗಿಲ್ಲ ಕಣೆ. ಕೋರ್ಟು ಸಾಕ್ಷಿ ಕೇಳುತ್ತೆ. ನಾನು ನಿಮ್ಮಮ್ಮ ಬಂದು ಹೇಳ್ಬಿಟ್ರೆ ಕೋರ್ಟ್ ಒಪ್ಕೊಳ್ಳುತ್ತಾ? ಕೋರ್ಟ್ ಒಪ್ಪುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ಅಜ್ಜಿ. ಆದ್ರೆ ನೀವು ಮತ್ತೆ ಅಮ್ಮ ಅಪ್ಪನ ಜೊತೆಗೆ ಇಲ್ಲಿಗೆ ಬಂದು ನಿಜ ಹೇಳಿದ್ರೆ ಈ ಮನೆಯವರಾದ್ರೂ ಒಪ್ಕೋತಾರಲ್ವಾ? ವಿವೇಕ್ ಭಾವ ಮತ್ತೆ ವಿಷ್ಣು ಮಾವಂಗೆ ನಾನು ಒಪ್ಪಿಸ್ತೀನಿ. ಅದಕ್ಕೆ ಅಪ್ಪಂಗೆ ಎಲ್ಲ ನಿಜನೂ ಹೇಳ್ಬಿಡ್ತೀನಿ. ಬೇಡ ಕಣೆ ರಾಧಿಕಾ, ನನ್ನಿಂದಾನೇ ನನ್ನ ಮಗಳು ಈ ಸತ್ಯ ಮುಚ್ಚಿಟ್ಟಿದ್ದಾಳೆ ಅಂತ ಆಮೇಲೆ ನಿಮ್ಮಪ್ಪ ಬದುಕೋದೇ ಇಲ್ಲ. ಅಜ್ಜಿ, ಅಪ್ಪ ಈಗ ನನ್ನ ಎಷ್ಟೇ ದ್ವೇಷ ಮಾಡ್ತಾ ಇದ್ರು
ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದ್ದೇ ಇದೆ. ನನ್ನ ಮೇಲೆ ಸ್ವಲ್ಪ ಬೇಜಾರಾಗಿರ್ಬೋದು, ಜಗಳ ಆಡ್ಬೋದು, ಒಂದೇಟ್ ಹೊಡಿಲೂಬೋದು. ಆದರೆ ಈ ಸತ್ಯ ಎಲ್ರಿಗೂ ಗೊತ್ತಾಗಲೇಬೇಕು ಅಜ್ಜಿ. ಮುಂದೆ ಈ ಮನೆಯಲ್ಲಿ ನಿನ್ನ ಗತಿ ಏನೇ? ಅಂದರೆ ಇಷ್ಟು ದಿವಸ ವಿಷಯ ಮುಚ್ಚಿಟ್ಟಿದ್ದಕ್ಕೆ ಈ ಮನೆಯವರು ಸುಮ್ಮನೆ ಇರ್ತಾರ? ಸುಮ್ಮನೆ ಬಿಡ್ತಾರ? ನಿನ್ನ ಮನೆಯಿಂದ ಹೊರಗೆ ಹಾಕ್ತಾರೆ. ಅದಾದರೂ ಮಾಡಲಿ ಬಿಡಿ ಅಜ್ಜಿ. ನಾನು ಈ ಮನೆಯಿಂದ ಆಚೆ ಹೋಗುವಾಗ ನಾನೇ ಇವ್ರ ನಿಜವಾದ ಹೆಂಡತಿ ಅನ್ನೋ ಸತ್ಯ ಈ ಮನೆಯವ್ರಿಗೆಲ್ಲ ಗೊತ್ತಾಯ್ತಲ್ಲ ಅನ್ನೋ ನೆಮ್ಮದಿನಾದ್ರೂ ಸಿಗುತ್ತೆ ನನಗೆ. ಅಜ್ಜಿ, ಆಗ್ಲಾದ್ರೂ ಈ ಕೋರ್ಟ್ ವಿಷಯ ಎತ್ಕೊಂಡು ಪದೇ ಪದೇ ನನಗೆ ಚುಚ್ಚು ಮಾತಾಡೋದಾದ್ರೂ ನಿಲ್ಲುತ್ತಾ ನೋಡೋಣ. ಹೇಳೋ ಹಾಗಿದ್ರೆ ಈಗಲೇ ಹೇಳ್ಬಿಡು, ನಾನು ನಿನ್ನ ಜೊತೆಲಿರ್ತೀನಿ. ನಾವು ಊರಿಗೆ ಹೋಗೋದು ಬೇಡ. ಅಲ್ಲಿ ನಿಮ್ಮಪ್ಪ ನಿನಗೆ ಸಹಾಯ ಮಾಡಲ್ಲ ಕಣೆ. ನನ್ನ ಹಣೆನಲ್ಲಿ ಬರ್ದಾಗಲಿ ಬಿಡಿ ಅಜ್ಜಿ. ಆದರೆ ಅಪ್ಪ ಅಮ್ಮ ಇಲ್ಲಿಗೆ ಬಂದು ಸತ್ಯ ಹೇಳಲೇಬೇಕು. ಅವ್ರು ಮೋಸ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇವರೆಲ್ಲ ಸೇರಿ ನನ್ನ ಈ ಮನೆಯಿಂದ ಆಚೆ ಕಳಿಸಿದ್ರು ಪರವಾಗಿಲ್ಲ. ನನ್ನ ವಿಷು ಇಲ್ಲಿಗೆ ವಾಪಸ್ ಬರೋವರೆಗೂ ನಾನು ಈ ಮನೆಯಿಂದ ಹೊರಗಡೆನೇ ಇರ್ತೀನಿ ಬಿಡಿ.